ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಜನ ಕೇಳ್ತಾ ಇರ್ತೀರಾ, ಬ್ರೋ ಯೂಟ್ಯೂಬಲ್ಲಿ ಯಾವ ರೀತಿ ದುಡ್ಡು ಕೊಡ್ತಾರೆ, ಸೊ ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಈ ಥರ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ನೀವು ಹೇಗೆ ದುಡ್ಡು ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದರಿಂದ ನೀವೇನಾದರೂ ಯೂಟ್ಯೂಬರ್ಸ್ ಆಗಬೇಕು, ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋನ ನೀವು ನೀಟಾಗಿ ನೋಡೋರು ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಯೂಟ್ಯೂಬಲ್ಲಿ ಏನು ಯಾವ ರೀತಿ ದುಡ್ಡನ್ನ ತಗೋಬೋದು, ಏನು ಪ್ರತಿಯೊಂದೂ ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ ಅನ್ನೋ ಒಂದು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಹೇಗೆ ದುಡ್ಡನ್ನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಮೊದಲು ನೀವು ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಯೂಟ್ಯೂಬ್ ಚಾನಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡ್ ಬಟನ್ ಹಾಕ್ತೀನಿ, ಆ ಒಂದು ವಿಡಿಯೋ ನೋಡಿ ಅದರಲ್ಲಿ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಾದ್ಮೇಲೆ ನಿಮ್ಗೆ ಯಾವ ರೀತಿ ದುಡ್ಡು ಕೊಡ್ತಾರೆ ಅಂತಂದರೆ, ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ ಆಗಬೇಕು, ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಆಗಬೇಕು. ಅವೆರಡು ಕಂಪ್ಲೀಟ್ ಆದಮೇಲೆ ನೀವು ಅದು ಅಪ್ಲಿಕೇಶನು ರಿವ್ಯೂಗೆ ಹೋಗುತ್ತೆ, ಯೂಟ್ಯೂಬರ್ಗೆ ರಿವ್ಯೂಗೆ ಹೋಗುತ್ತೆ. ನಿಮ್ಮ ವೀಡಿಯೋಸ್ನ ಚೆಕ್ ಮಾಡ್ತಾರೆ. ನೀವು ಒಳ್ಳೆ ರೀತಿ ವೀಡಿಯೋಸ್ಗಳನ್ನ ಹಾಕಿ ಯಾವುದೇ ರೀತಿ ಕಾಪಿರೈಟ್ ಕಂಟೆಂಟ್ ವೀಡಿಯೋಸ್ ಹಾಕಿಲ್ಲ ಅಂತಂದರೆ ನಿಮ್ಮ ಒಂದು ಮಾನಿಟೈಸೇಷನ್ ಅವರು ಆನ್ ಮಾಡ್ತಾರೆ. ಸೊ ನಿಮಗೆ ಹೇಳ್ತಾ ಇರೋದು ನಾನು ಅರ್ಥ ಆಗ್ತಾಯಿಲ್ಲ ಅಂತಂದರೆ, ಇವಾಗ ನಂದು ಇನ್ನೊಂದು ಚಾನಲ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಇವಾಗ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನೂ ಅದರಲ್ಲಿ 1,000 ಸಬ್ಸ್ಕ್ರೈಬರ್ ಆಗಿಲ್ಲ, ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಅದನ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೀವು ಇವಾಗ ನೋಡ್ಬೋದು, ಇಲ್ಲಿ ಮಾನಿಟೈಸೇಷನ್ ಅನ್ನೋ ಒಂದು ಟ್ಯಾಬು ನಾಟ್ ಎನೇಬಲ್ಡ್ ಅಂತ ಇದೆ. ಸೊ ಇದು ಯಾವಾಗ ಎನೇಬಲ್ ಆಗುತ್ತೆ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಅದು ಅಪ್ಲಿಕೇಶನ್ ರಿವ್ಯೂಗೆ ಹೋಗುತ್ತೆ. ಯೂಟ್ಯೂಬರ್ ಏನಾದರೂ ಅಪ್ರೂವ್ ಮಾಡಿದ್ರೆ ಅದು ಎನೇಬಲ್ ಆಗುತ್ತೆ. ಅಲ್ಲಿ ತನಕ ಇದು ಹಾಗೇ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ನಾನು ದುಡ್ಡು ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಯಾಕೆ ನಾಟ್ ಎನೇಬಲ್ಡ್ ಅಂತಿದೆ ಅಂತ. ಸೊ ಇವಾಗ ನೀವು ನೋಡ್ಬೋದು, ಇದರಲ್ಲಿ 700+ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1,000 ಸಬ್ಸ್ಕ್ರೈಬರ್ ಆಗಬೇಕು, ಎನೇಬಲ್ ಆಗಬೇಕು ಅಂತಂದರೆ. ಸೊ ಇದು ಇವೆರಡು ಯಾವಾಗ ಕಂಪ್ಲೀಟ್ ಆಗುತ್ತೆ, ಇದು ಸಬ್ಸ್ಕ್ರೈಬರ್ಸು ಜೊತೆಗೆ ವಾಚ್ ಟೈಮ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ, 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಅವರ್ಸು, ಅದು ಅಪ್ಲಿಕೇಶನ್ ರಿವ್ಯೂಗೆ ಹೋಗುತ್ತೆ, ಯೂಟ್ಯೂಬರ್ಗೆ ಮೇಲ್ ಹೋಗುತ್ತೆ. ಸೊ ಅವರು ಮೇಲ್ನ ಚೆಕ್ ಮಾಡಿ ನನ್ನ ಒಂದು ವೀಡಿಯೋಸ್ಗಳನ್ನ ಚೆಕ್ ಮಾಡ್ತಾರೆ. ನಾನು ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳನ್ನ ಹಾಕಿದರೆ ಅಪ್ರೂವ್ ಮಾಡ್ತಾರೆ. ಆವಾಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಮಾಡ್ಬೋದು ಅಂತಂದರೆ, ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ ಬರೋದಕ್ಕೆ ಶುರು ಆಗುತ್ತೆ. ಇವಾಗ ನೀವು ನೋಡಿರ್ಬೋದು, ಈ ಒಂದು ಚಾನಲಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಬರೋಲ್ಲ. ಇವಾಗ ಈ ಒಂದು ಚಾನಲ್, ಇವಾಗ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಒಂದು ಚಾನಲ್ ನಿಮಗೆ ವಿಡಿಯೋ ಪ್ಲೇ ಮಾಡಿದ ತಕ್ಷಣ ನಿಮಗೆ ಆ್ಯಡ್ಸ್ ಬರುತ್ತೆ. ಸೊ ಅದರಿಂದ ನನಗೆ ದುಡ್ಡು ಬರೋದು. ಸೊ ಈ ಒಂದು ಚಾನಲಲ್ಲಿ ದುಡ್ಡು ಬರೋಲ್ಲ, ಏನಕ್ಕೆ ಅಂತ ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ. ಸೊ ಯಾವಾಗ ನಿಮ್ಮ ಒಂದು ಮಾನಿಟೈಸೇಷನ್ ಎನೇಬಲ್ ಆಗುತ್ತೆ ಆವಾಗ ಆ ಚಾನಲಲ್ಲೂ ಕೂಡ ನಿಮಗೆ ಆ್ಯಡ್ಸ್ ಬರುತ್ತೆ. ಸೊ ಯಾವಾಗ ಆ್ಯಡ್ಸ್ ಬರುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ದುಡ್ಡು ಬರುತ್ತೆ. ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ, ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಗೂಗಲ್ ಆ್ಯಡ್ಸೆನ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಿಮಗೆ ಪೇಮೆಂಟು ಮಂತ್ಲಿ ಆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಯೂಟ್ಯೂಬರ್ ಹಾಕ್ತಾರೆ. ಅದರಿಂದ ನೀವು ಅವರು ಬ್ಯಾಂಕ್ಗೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮಂತ್ಲಿ ಪೇಮೆಂಟ್ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಬಂದು ಬೀಳುತ್ತೆ, ತಲೆಗೆಡಿಸ್ಕೊಬಿಡಿ. ಸೊ ಮೊದಲು ನಿಮಗೆ ಗೂಗಲ್ ಅಕೌಂಟ್ಗೆ ದುಡ್ಡನ್ನ ಅವರು ಹಾಕ್ತಾರೆ. ಸೊ ಈ ರೀತಿ ನೀವು ಯೂಟ್ಯೂಬ್ ಚಾನಲಿಗೆ ದುಡ್ಡನ್ನ ಮಾಡ್ಬೋದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ. ಸೊ ಅವರೇ ನಿಮಗೆ ಆ್ಯಡ್ಸ್ಗಳನ್ನ ಪ್ರೊವೈಡ್ ಮಾಡೋದು, ಅವರಿಂದಲೇ ನಿಮಗೆ ದುಡ್ಡು ಬರೋದು. ಸೊ ನೀವು ಏನೇ ಒಂದು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅವರೇ ನಿಮಗೆ ಕಾರಣ. ಸೊ ಯೂಟ್ಯೂಬರ್ದು ಏನಿಲ್ಲ ಇದರಲ್ಲಿ, ಅವ್ರದ್ದು ಜಸ್ಟ್ ಅವರೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅವ್ರ ಜೊತೆ ಲಿಂಕ್ ಆಗಿದ್ದಾರೆ. ಸೊ ಅದರಿಂದ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಅವರಿಂದ ನಮಗೆ ಅಡ್ವರ್ಟೈಸ್ಮೆಂಟ್ಗಳು ಸಿಗುತ್ತೆ, ಅಡ್ವರ್ಟೈಸ್ಮೆಂಟಿಂದ ನಮಗೆ ದುಡ್ಡು ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಯೂಟ್ಯೂಬರೇ ನಿಮಗೆ ಸಪ್ರೇಟ್ ದುಡ್ಡು ಕೊಡಲ್ಲ, ಜಸ್ಟ್ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಅವರಿಂದ ನಿಮಗೆ ದುಡ್ಡು ಬರೋದು, ಅದನ್ನೇ ಯೂಟ್ಯೂಬಿಂದ ದುಡ್ಡು ಮಾಡೋದು ಅಂತ ಹೇಳೋದು. ಸೊ ಈ ರೀತಿ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಇದರ ಜೊತೆಗೆ ನಿಮಗೆ ಸ್ಪಾನ್ಸರ್ಶಿಪ್ ಅಂತಲೂ ಕೂಡ ಬರ್ತಾರೆ. ನಿಮ್ಮ ಒಂದು ಚಾನಲಲ್ಲಿ ಒಂದು ಒಳ್ಳೆ ವ್ಯೂಸ್ ಹೋಗ್ತಾ ಇದ್ದಾರೆ, ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಸಪ್ರೇಟ್ ಬರ್ತಾರೆ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ ಏನು ದುಡ್ಡು ಮಾಡ್ತಾ ಇದ್ದೀರಾ ಅದಲ್ಲದೆ ನಿಮ್ಗೆ ಸಪ್ರೇಟ್ ಬರ್ತಾರೆ. ಅವರೆಲ್ಲ ತುಂಬ ದುಡ್ಡನ್ನ ಕೊಡ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಅವ್ರು ಡಾಲರ್ಸ್ ಎಷ್ಟು ಕೊಡ್ತಾರೆ ಅಂತಂದರೆ ಯೂಟ್ಯೂಬಲ್ಲಿ ನಾವು ಹೇಳೋ ಆಗಿಲ್ಲ, ತುಂಬ ಡಾಲರ್ ಸಿಗುತ್ತೆ. ನೀವು ಆ್ಯಡ್ಸೆನ್ಸ್ ಅಕೌಂಟಿಂದ ಏನು ದುಡ್ಡು ಮಾಡ್ತೀರಾ ಅದಕ್ಕಿಂತ ಡಬ್ಬಲ್ ಅಲ್ಲಿ ಕೊಡ್ತಾರೆ. ಸೊ ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಅವರು ಒಂದು ಪ್ರಮೋಷನ್ನ ಮಾಡಬೇಕು. ಅವ್ರು ಏನು ಹೇಳ್ತಾರೆ, ಒಂದು ಪ್ರಾಡಕ್ಟ್ನ ನಿಮಗೆ ಮನೆಗೆ ಕಳಿಸ್ತಾರೆ. ಆ ಒಂದು ಪ್ರಾಡಕ್ಟ್ನ ನೀವು ವೀಡಿಯೋ ಮುಖಾಂತರ ವೀಡಿಯೋ ಮಾಡಿ ಜಸ್ಟ್ ಅದ್ರ ಬಗ್ಗೆ ನೀವು ಪ್ರಮೋಟ್ ಮಾಡಿದ್ರೆ ಸಾಕು, ನಿಮಗೆ ಅವರು ಇಷ್ಟು ಅಂತ ದುಡ್ಡನ್ನ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಸೊ ಜಸ್ಟ್ ಇಷ್ಟೇ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋ ರೀತಿ. ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ ನೀವು ದುಡ್ಡು ಮಾಡ್ಬೋದು, ಇನ್ನೊಂದು ಸ್ಪಾನ್ಸರ್ಶಿಪ್ಪಿಂದ ದುಡ್ಡು ಮಾಡ್ಬೋದು. ಸೊ ಸ್ಪಾನ್ಸರ್ಶಿಪ್ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ, ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ, ಹೇಗೆ ಸ್ಪಾನ್ಸರ್ಶಿಪ್ನ ತಗೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಇಷ್ಟನ್ನ ತಿಳಿಸ್ಕೊಡ್ತಾ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.